Everyone and welcome to the video. ನಾನು ನಿಮ್ಮ ಹುಸೇನ್ ನಾಯ್ಕರ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಂಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರ ಮೋಸ್ಟ್ ಫೇವರೇಟ್ ಅಂಡ್ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಮೋಸ್ಟ್ ಲೌಡ್ ಕೋರ್ಸ್ ಆಗಿರುವಂತಹ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಯಾಕೆ ಮೋಸ್ಟ್ ಲೌಡ್, ಯಾಕೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಮೋಸ್ಟ್ ಫೇವರೇಟ್ ಕೋರ್ಸ್ ಇದು ಅನ್ನೋದು ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದು ನಿಮಗೆ ಕೆಲವೇ ಸೆಕೆಂಡ್ಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಒಂದು ಕೋರ್ಸ್ನಿಂದ 2025-26 ನ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಇಂಗ್ಲಿಷಲ್ಲಿ ಅನ್ನೋದು ನೀವೇ ನೋಡ್ತೀರಾ. ಎಷ್ಟೋ ಜನ 90+, 95, 98 ಸ್ಕೋರ್ ಮಾಡಿದ್ದಾರೆ. ಸೊ ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂಡ್ ಒಂದು ನಂಬಿಕೆ, ಒಂದು ಭರವಸೆ ಬರುತ್ತೆ ದಟ್ ನೀವು ಕೂಡ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಬಹುದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಸೊ ಕೊನೆಯವರೆಗೆ ನೋಡ್ತಾ ಇರಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಕೋರ್ಸ್ ಅಲ್ಲಿ ಏನಿರುತ್ತೆ, ಏನ್ ಕ್ಲಾಸ್ ಇರುತ್ತೆ, ಯಾವ ರೀತಿ ಪ್ರಾಕ್ಟೀಸ್ ಆಗುತ್ತೆ, ಯಾವ ರೀತಿ ನೀವು 90+ ಸ್ಕೋರ್ ಮಾಡ್ತೀರಾ, ಅದನ್ನು ನಾನು ನಿಮ್ಗೆ ಈಗ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಶನ್. ಇದು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಇದು ಓನ್ಲಿ ಅಂಡ್ ಓನ್ಲಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಗಾಗಿ ಲಾಂಚ್ ಮಾಡ್ತಾ ಇರುವಂತದ್ದು. ಸೊ ಬನ್ನಿ, ಈಗ ನಿಮ್ದು ಕೂಡ ಒಂದು ಆಸೆ ಇದೆಯಾ, ಡ್ರೀಮ್ ಇದೆಯಾ, ಗುರಿ ಇದೆಯಾ, ನಾನು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಬೇಕು ಅಂತ ಹೇಳಿ ಇದೆಯಾ? ಸೊ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು 10th ನಲ್ಲಿ ತುಂಬಾ ಕಡಿಮೆ ಸ್ಕೋರ್ ಆಗಿರುತ್ತೆ ಇಂಗ್ಲಿಷ್ ನಲ್ಲಿ, ಫಸ್ಟ್ ಪಿ ಯು ಸಿ ತುಂಬಾ ಕಡಿಮೆ ಸ್ಕೋರ್ ಆಗಿರುತ್ತೆ ಇಂಗ್ಲಿಷ್ ನಲ್ಲಿ, ಅಂಡ್ ವಿಶೇಷವಾಗಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಬಹಳ ಸಮಸ್ಯೆ ಫೇಸ್ ಮಾಡ್ತಾರೆ ಇಂಗ್ಲಿಷ್ ನಲ್ಲಿ. ಸೊ ನಿಮ್ಮ ಆ ಸಮಸ್ಯೆಯನ್ನ ಸಾಲ್ವ್ ಮಾಡಲಿಕ್ಕೆ, ನಿಮಗೆ ಈ ಸಮಸ್ಯೆಯಿಂದ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡೋ ಹಾಗೆ ರೆಡಿ ಮಾಡಲಿಕ್ಕೆ ಸೆಕೆಂಡ್ ಪಿ ಸಿ ಇಂಗ್ಲಿಷ್ ಅಲ್ಲಿ 90+ ಸ್ಕೋರ್ ಅನ್ನ ಕೊಡಿಸ್ಲಿಕ್ಕೆ ತರ್ತಾ ಇರುವಂತಹ ಈ ಒಂದು ಕೋರ್ಸ್ ಇದು. ಅಂಡ್ ನೀವು ಇಂಗ್ಲಿಷ್ ನಲ್ಲಿ ಈ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಿ. ಸೊ ಈಗ ನಾನು 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಸಮಸ್ಯೆಗಳನ್ನ ನೀವು ಇಂಗ್ಲಿಷ್ ನಲ್ಲಿ ಫೇಸ್ ಮಾಡ್ತಾ ಇದ್ದೀರಿ ಇಲ್ಲಿವರೆಗೆ ಅಂದ್ರೆ ಇಲ್ಲಿಂದ ಈ ಸಮಸ್ಯೆಗಳು ನಿಮ್ಮನ್ನ ಕಾಡೋದಿಲ್ಲ, ನಿಮ್ಮನ್ನ ಟೆನ್ಷನ್ ಕೊಡೋದಿಲ್ಲ. ಇಂಗ್ಲಿಷ್ ನಿಮ್ಮ ಬಹಳ ಈಸಿ ಆಗುತ್ತೆ ಜರ್ನಿ. ಯಾಕೆಂದ್ರೆ ಸೊ ಆ ಒಂದು ಇಂಗ್ಲಿಷ್ ಅನ್ನ ನಿಮಗೆ ಕಂಪ್ಲೀಟ್ ಆಗಿ ಕಲಿಸ್ಲಿಕ್ಕೆ, ನಿಮಗೆ ಅದರಲ್ಲಿ ಪರ್ಫೆಕ್ಟ್ ಮಾಡ್ಲಿಕ್ಕೆ ನಾನೀಗ ಬರ್ತಾ ಇದ್ದೀನಿ ನನ್ನ ಈ ಒಂದು ಕೋರ್ಸ್ ನೊಂದಿಗೆ. ಫಸ್ಟ್ ಆಫ್ ಆಲ್, ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಈ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತೀನಿ ಅನ್ನೋರು? ಸೊ ನನಗೆ ಇಂಗ್ಲಿಷ್ ಓದಿದ್ರೆ ಅರ್ಥನೇ ಆಗೋದಿಲ್ಲ ಸರ್. ಎಷ್ಟು ಜನ ಇದ್ದೀರಾ? ಬಹಳ ಜನ ಇರ್ತಾರೆ, ಇಂಗ್ಲಿಷ್ ಓದಿದ್ರೆ ಅರ್ಥನೇ ಆಗೋದಿಲ್ಲ ಸರ್. ಟೀಚರ್ ಸರ್ ಆದ್ರೂ ಕ್ಲಾಸಲ್ಲಿ ಹೇಳುವಾಗ ಹೇಳೋಗ್ಬಿಡ್ತಾರೆ, ಕನ್ನಡದಲ್ಲಿ ಹೇಳ್ತಾರೆ ಅರ್ಥ ಆಗುತ್ತೆ, ಬಟ್ ಇಂಗ್ಲಿಷ್ ಬುಕ್ ಓದಿದಾಗ ಅರ್ಥ ಆಗೋದಿಲ್ಲ. ಆ ಸಮಸ್ಯೆ ನೀವು ಫೇಸ್ ಮಾಡ್ತಾ ಇದ್ರೆ ಕೊನೆಯವರೆಗೆ ನೋಡಿ ವಿಡಿಯೋನ. ಇನ್ನು ನನಗೆ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯಗಳನ್ನ ಮಾಡಿ ಉತ್ತರ ಬರೀಲಿಕ್ಕೆ ಬರೋದಿಲ್ಲ. ಎಷ್ಟು ಜನ ಇದೆ ಈ ಕ್ಯಾಟಗರಿಲಿ? ಬಹಳ ಜನ ಇರ್ತಾರೆ, ಬಹಳ ಜನ ಇರ್ತಾರೆ. ಕನ್ನಡದಲ್ಲಿ ಹೇಳಿದಾಗ ಆ ಕಥೆಗಳು, ಸ್ಟೋರಿಗಳು ಅರ್ಥ ಆಗುತ್ತೆ, ಇಂಗ್ಲಿಷ್ ಉತ್ತರಗಳು ಅರ್ಥ ಆಗಿರುತ್ತೆ, ಬಟ್ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರೋದಿಲ್ಲ. ಎರಡನೇ ಪ್ರಾಬ್ಲಮ್. ಇನ್ನು ಮೂರನೇದಾಗಿ ಫಸ್ಟ್ 10th ಸ್ಟ್ಯಾಂಡರ್ಡ್ ಅಂಡ್ ಫಸ್ಟ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ ತುಂಬಾ ಕಡಿಮೆ ಸ್ಕೋರ್ ಆಗಿದೆ. ಎಷ್ಟು ಜನರದು ಕಡಿಮೆ ಸ್ಕೋರ್ ಆಗಿದೆ 10th ಅಲ್ಲಿ, ಫಸ್ಟ್ ಪಿ ಯು ಸಿ? ಪ್ರಾಮಾಣಿಕವಾಗಿ ನೀವೇ ನಿಮ್ಮನ್ನ ಕೇಳ್ಕೊಳ್ಳಿ. ಸೊ ಇನ್ಮೇಲೆ ಟೆನ್ಷನ್ ತಗೋಬೇಡಿ, ಕಡಿಮೆ ಆಗಿದ್ರೆ ಟೆನ್ಷನ್ ತಗೋಬೇಡಿ, ಕಾನ್ಫಿಡೆನ್ಸ್ ಕಳ್ಕೊಬೇಡಿ. ನಾನು ನಿಮಗೆ 90+ ಅನ್ನ ಕೊಡಿಸ್ತೀನಿ ಸೆಕೆಂಡ್ ಪಿ ಯು ಸಿ. ಇನ್ನು ಇಂಗ್ಲಿಷ್ ಹಲವಾರು ಬಾರಿ ಓದಿ ಬಾಯ್ಪಟ್ ಮಾಡಿದ್ರು ಕೂಡ ನಮಗೆ ಓದಿದ್ದು ನೆನಪೇ ಇರೋದಿಲ್ಲ. ಈ ಪ್ರಾಬ್ಲಮ್ ಫೇಸ್ ಮಾಡಿದೀರಾ, ಓದಿ ಹೋಗಿರ್ತೀರಾ, ಎಕ್ಸಾಮ್ ಹಾಲ್ ನೆನಪೇ ಬರೋದಿಲ್ಲ. ಯಾಕೆಂದ್ರೆ ನೀವು ಇಂಗ್ಲಿಷ್ ಅನ್ನ ಸರಿಯಾದಂತ ಮೆಥಡ್ ನಲ್ಲಿ ಕಲ್ತಿರೋದಿಲ್ಲ. ಅಂಡ್ ನಿಮ್ದು ಅದರಲ್ಲಿ ತಪ್ಪಿಲ್ಲ, ಕಾಲೇಜು ಸ್ಕೂಲ್ ನಲ್ಲಿ ನಿಮ್ಗೆ ಆ ರೀತಿ ಕಲ್ಸೋದಿಲ್ಲ. ಬಟ್ ಆ ಸಮಸ್ಯೆ ಇವತ್ತು ನಿಮ್ದು ಸಾಲ್ವ್ ಆಗಲಿದೆ. ಇನ್ನ 5ನೇದಾಗಿ, ನನಗೆ ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಭಯ ಆಗುತ್ತೆ ಸರ್. ನನಗೂ ಕೂಡ ಇದೇ ರೀತಿ ಅನಿಸ್ತಿತ್ತು 10th ನಲ್ಲಿ ಇದ್ದಾಗ. ಇಂಗ್ಲಿಷ್ ಅಂದ್ರೆ ಒಂಥರ ಭಯ ಒಳಗಿಂದ, ಏನೋ ಎಷ್ಟೇ ಓದಿ ಹೋದ್ರೂ ಕೂಡ ಎಲ್ಲಿ ಫೇಲ್ ಆಗ್ತೀನಿ ಅನ್ನೋದ ಭಯನೇ ಇರುತ್ತೆ. ಅಂಡ್ ನಿಮ್ಮಲ್ಲಿ ಆ ಒಂದು ಭಯ ಇದ್ರೆ ಇವತ್ತು ಆ ಭಯ ನಿಮ್ಮಿಂದ ದೂರವಾಗಲಿದೆ, ಅಂದ್ರೆ ನಿಮ್ಮನ್ನ ಬಿಟ್ಟು ಓಡಿ ಹೋಗಲಿದೆ. ಯಾಕಂದ್ರೆ ನಿಮ್ಮ ಭಯವನ್ನ ಕಾನ್ಫಿಡೆನ್ಸ್ ನಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತಾ ಇದೆ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಸೊ ಬನ್ನಿ, ಒಂದು ಸಲ ನಾನು ನಿಮ್ಗೆ ತಿಳಿಸ್ತೇನೆ. ಈಗ ನಿಮ್ಮಲ್ಲಿ ಕ್ವಶನ್ ಇರುತ್ತೆ, ಸರ್ 10th ಅಲ್ಲಿ ಒಳ್ಳೆ ಸ್ಕೋರ್ ಆಗಿಲ್ಲ ಇಂಗ್ಲಿಷ್ ಅಲ್ಲಿ, ಫಸ್ಟ್ ಪಿ ಯು ಸಿ ಆಗಿಲ್ಲ, ಈಗ ನಾನೀಗ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಅಲ್ಲಿ 90+ ಸ್ಕೋರ್ ಮಾಡಬಹುದಾ ಅಲ್ಲ? ಹಲವಾರು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ನೀವೀಗ ನೆಕ್ಸ್ಟ್ ಇಯರ್ ಮಾಡ್ತೀರಾ ಪಕ್ಕ. ಸೊ ಬನ್ನಿ, ನಾನು ನಿಮಗೆ ತೋರಿಸ್ತೇನೆ. 2020-25-26 ಅಲ್ಲಿ ದಿಸ್ ವಾಸ್ ದ ಮೋಸ್ಟ್ ಲೌಡ್ ಕೋರ್ಸ್ ಆಫ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ. ತುಂಬಾ ಜನ ಈ ಕೋರ್ಸ್ ಇಂದ ಇಂಗ್ಲಿಷ್ ಅಲ್ಲಿ 90+ ಸ್ಕೋರ್ ಮಾಡಿದ್ದಾರೆ. ಸೊ ಬನ್ನಿ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ 1 by 1. ಸೊ ಇಲ್ಲಿ ನೀವು ನೋಡಬಹುದು, ಒಬ್ಬ ಸ್ಟೂಡೆಂಟ್ ಸುದೀಪ್ ಅನ್ನುವಂತಹ ನಮ್ಮ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 87 ಸ್ಕೋರ್ ಮಾಡಿದ್ದಾರೆ, 87 ಔಟ್ ಆಫ್ 100. ಸೊ ಇನ್ನು ನೆಕ್ಸ್ಟ್ ನೋಡಿ, ಲಕಮ್ಮ ಅನ್ನುವಂತಹ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ ಎಷ್ಟು 82 ಸ್ಕೋರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡಿ, ಇವರ ಹೆಸರಿಲ್ಲ, ಇವರು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಅಲ್ಲಿ 89 ಸ್ಕೋರ್ ಮಾಡಿದ್ದಾರೆ. ಬಹಳ ಜನ ಇದ್ದಾರೆ. ಇನ್ನ
ಮಹಾಲಕ್ಷ್ಮಿ ಅನ್ನುವಂತಹ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 87 ಸ್ಕೋರ್ ಮಾಡಿದ್ದಾರೆ. 87 ಸ್ಕೋರ್ ಮಾಡೋದು ಕೂಡ ಈಸಿ ಇಲ್ಲ, ಡಿಫಿಕಲ್ಟ್ ಇದೆ. 95 ಕ್ರಾಸ್ ಆಗೋದು ಬಹಳ ಜನ ಇದ್ದಾರೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಜಸ್ಟ್ ನೋಡ್ತಾ ಹೋಗಿ. ಇನ್ನು ಸುಚಿತ್ರಾ ಅನ್ನೋರು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಅಲ್ಲಿ 75 ಸ್ಕೋರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಚಿನ್ನಪ್ಪ ಅನ್ನುವಂತಹ ನಮ್ಮ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 76. ಇನ್ನು ಈ ಒಂದು ಸ್ಟೂಡೆಂಟ್ಸ್ ಗಳ ಫೀಡ್ಬ್ಯಾಕ್ ನೋಡಿ. ಮೊದಲು ಇವರಿಗೆ ಇಂಗ್ಲಿಷ್ ಅಂದ್ರೆ ಭಯ ಆಗ್ತಿತ್ತು, ಓದ್ಲಿಕ್ಕೆ ಮನಸ್ಸು ಬರ್ತಿರ್ಲಿಲ್ಲ, ಬುಕ್ ಹಿಡಿಲಿಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಇವತ್ತು ಇವರಿಗೆ ಒಳ್ಳೆ ಸ್ಕೋರ್ ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ನ ಫೀಡ್ಬ್ಯಾಕ್ ಇದು, ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅಲ್ಲಿ ಕಲ್ತ ನಂತರ. ಸೊ ನೀವು ಇದನ್ನ ಓದಬಹುದು. ಇಲ್ಲಿ ಫೀಡ್ಬ್ಯಾಕ್ ಇವೆ, ಇಲ್ಲಿ ನೋಡಿ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಇವರು 72 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ, ಅಂದ್ರೆ 92 ಪ್ಲಸ್ ಇಂಟರ್ನಲ್ ಕೂಡಿಸಿ. ಅಂಡ್ ಇಲ್ಲಿ 75 ಅಂದ್ರೆ ಇಂಟರ್ನಲ್ ಸೇರಿಸಿ 95 ಮಾರ್ಕ್ಸ್. ಇನ್ನ ಸಿಮ್ರನ್ ಅನ್ನುವಂತಹ ಸ್ಟೂಡೆಂಟ್ ಈ ಕೋರ್ಸ್ ಅಲ್ಲಿ ಕಲ್ತಿರೋರು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 92 ಸ್ಕೋರ್ ಮಾಡಿದ್ದಾರೆ. ಎಷ್ಟು ರೀ? 92 ಸ್ಕೋರ್ ಮಾಡಿದ್ದಾರೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಪೊಟೆನ್ಷಿಯಲ್ ಇರುತ್ತೆ, ಕೆಪಾಸಿಟಿ ಇರುತ್ತೆ, 95 ಅಬೌವ್ ಸ್ಕೋರ್ ಮಾಡೋದು, ಸ್ಟೇಟ್ ರ್ಯಾಂಕ್, ಡಿಸ್ಟ್ರಿಕ್ಟ್ ರ್ಯಾಂಕ್, ಇಡೀ ತಾಲೂಕಿಗೆ ಕಾಲೇಜಿಗೆ ಟಾಪರ್ ಆಗುವಂತಹ ರ್ಯಾಂಕ್ ತರುವಂತಹ ಪೊಟೆನ್ಷಿಯಲ್ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಬಟ್ ಅವ್ರು ಏನ್ ಮಾಡ್ತಾರೆ, ಇಂಗ್ಲಿಷ್ ಮೇಲೆ ಹೆಚ್ಚು ಫೋಕಸ್ ಮಾಡೋದಿಲ್ಲ. ಇಂಗ್ಲಿಷ್ ವೀಕ್ ಇರುತ್ತೆ ಎಲ್ಲರದ್ದು, ಸೊ ಇಂಗ್ಲಿಷ್ ಮೇಲೆ ಹೆಚ್ಚು ಫೋಕಸ್ ಮಾಡೋದಿಲ್ಲ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಸ್ಕೋರ್ ಕಡಿಮೆ ಆಗುತ್ತೆ, ಅದರಿಂದ 90 ಕ್ರಾಸೇ ಆಗೋದಿಲ್ಲ ಪರ್ಸೆಂಟೇಜ್. ಸೊ ಇವ್ರು ನೋಡಿ ಸರಿಯಾದಂತಹ ಟೈಮ್ನಲ್ಲಿ ಸರಿಯಾದಂತಹ ಡಿಸಿಷನ್ ಮಾಡಿ ಸ್ಟಾರ್ಟಿಂಗ್ ನಿಂದಾನೆ, ಎಂಡ್ನಲ್ಲಿ ಅಲ್ಲ, ಸ್ಟಾರ್ಟಿಂಗ್ ನಿಂದಾನೆ ಒಂದು ಸ್ಟ್ರಕ್ಚರ್ಡ್ ಮೆಥಡ್ ನಲ್ಲಿ ಕಲಿತಾ ಹೋದ್ರು ಇಂಗ್ಲಿಷ್ ಅನ್ನ. ಅಂಡ್ ಈ ರೀತಿ ಒಳ್ಳೆ ಸ್ಕೋರ್ ಅನ್ನ ಮಾಡಿದ್ರು. ಸಿಮ್ರನ್ ಅವರು 92 ಮಾಡಿದ್ದಾರೆ. ಸಿದ್ಧಾರ್ಥ್ ಅವರು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 90 ಸ್ಕೋರ್ ಮಾಡಿದ್ದಾರೆ. ಔಟ್ ಆಫ್ 100 90 ಸ್ಕೋರ್ ಮಾಡಿದ್ದಾರೆ. ಸೊ ಇನ್ನ ಮಹಾದೇವ ಸ್ವಾಮಿ ಅನ್ನುವಂತಹ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 82 ಸ್ಕೋರ್ ಮಾಡಿದ್ದಾರೆ. ದಿವ್ಯಾ ಅನ್ನುವಂತಹ ಸ್ಟೂಡೆಂಟ್ 90 ಸ್ಕೋರ್ ಮಾಡಿದ್ದಾರೆ. ಇದೇ ಕೋರ್ಸ್ ಇಂದ ಕಲಿತು ಸ್ಕೋರ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಇವರು. ಇನ್ನು ಬಹಳ ಜನ ಇದ್ದಾರೆ, ಕೆಲವೊಂದು ನಾನು ನಿಮಗೆ ತೋರಿಸ್ತೀನಿ, ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ, ನೀವು ಕೂಡ ಬೋರ್ ಆಗ್ಬಹುದು. ಇನ್ನು ಹರೀಶ್ ಅನ್ನುವಂತಹ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 84. ಅಂಡ್ ಇಲ್ಲಿ ಹೆಸರೇನು ಇವರು ಮಕ್ಕಿಯಾ ಅನ್ನುವಂತಹ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 94, 100ಕ್ಕೆ 94 ಅಂಕ. ಅಂಡ್ ದೆನ್ ನಸಿಹಾ ಅನ್ನುವಂಥ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 95 ಸ್ಕೋರ್. ಅಂಡ್ ಇವರು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 71. ರೂಪಾದೇವಿ ಅನ್ನುವಂತಹ ಸ್ಟೂಡೆಂಟ್. ಅಂಡ್ ದೆನ್ ರೇಣುಕಾ ಅನ್ನುವಂತಹ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 87 ಸ್ಕೋರ್ ಮಾಡಿದ್ದಾರೆ. ಸುಚಿತ್ರಾ ಅನ್ನೋರು ಇಂಗ್ಲಿಷ್ ನಲ್ಲಿ 75 ಸ್ಕೋರ್ ಮಾಡಿದ್ದಾರೆ. ಸೊ ಇವರೆಲ್ಲರದು ನೋಡಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ಆ ಪ್ರಶ್ನೆ ಇದೆಯಲ್ಲ, ನಾನು ಮಾಡಬಹುದಾ, ನಾನು ಬಹಳ ವೀಕ್ ಇದ್ದೇನೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಮಾಡಬಹುದು. ಇದರಲ್ಲಿ ಎಷ್ಟೋ ಜನ, ಬಹಳ ಜನ ಕನ್ನಡ ಮೀಡಿಯಂ ಸ್ಟೂಡೆಂಟೇ ಇದ್ದಾರೆ ಇದರಲ್ಲಿ. ಸೊ ಇವರೆಲ್ಲರೂ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಕೂಡ ಮಾಡಬಹುದು ಈ ಒಂದು ಕೋರ್ಸಿನ. ಬಟ್ ಸರಿಯಾದಂತಹ ಪ್ರಿಪರೇಷನ್ ಅವಶ್ಯಕತೆ ಇದೆ. ನೀವು 10th ನಲ್ಲೇ ಮಾಡಿದ್ದು, ಫಸ್ಟ್ ಪಿ ಯು ಸಿ ಅಲ್ಲಿ ಮಾಡಿದ್ದು ಇಲ್ಲಿ ಮಾಡಿದ್ರೆ ಒಳ್ಳೆ ಸ್ಕೋರ್ ಆಗೋದಿಲ್ಲ. 10th ಅಲ್ಲಿ ಒಳ್ಳೆ ಸ್ಕೋರ್ ಆಗಲಿಲ್ಲ, ಫಸ್ಟ್ ಪಿ ಯು ಸಿ ಅಲ್ಲಿ ಇಂಗ್ಲಿಷ್ ಅಲ್ಲಿ ಒಳ್ಳೆ ಸ್ಕೋರ್ ಆಗಲಿಲ್ಲ. ಸೊ ಈಗ ಅದನ್ನ ಬಿಡಿ. ಸೊ ನಾನು ಹೇಳ್ತಾ ಇರೋದು, ಈ ಕೋರ್ಸ್ ಅಲ್ಲಿ ಯಾವ ರೀತಿ ನಾನು ಕಲಿಸ್ತಾ ಇದ್ದೀನಿ ಆ ರೀತಿ ಕಲಿತಾ ಹೋಗಿ, ಆ ಮೆಥಡ್ ನಲ್ಲಿ ಕಲಿತಾ ಹೋಗಿ ಒಳ್ಳೆ ಸ್ಕೋರ್ ಅನ್ನ ಮಾಡ್ತೀರಾ. ಸಂಜಯ್ ಅನ್ನುವಂತಹ ಸ್ಟೂಡೆಂಟ್ ಇಂಗ್ಲಿಷ್ ನಲ್ಲಿ 92. ಅಂಡ್ ಭಾವನಾ ಅನ್ನುವಂತಹ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 95 ಸ್ಕೋರ್ ಮಾಡಿದ್ದಾರೆ. ಅಂಡ್ ನೀವು ಕೂಡ ಈ ರೀತಿ ಒಳ್ಳೆ ಸ್ಕೋರ್ ಮಾಡಬಹುದು. ಇರೋ ಪರ್ಸೆಂಟೇಜ್ ನೋಡಿ, ನೀವು 95, 96, 97 ಆಗಿದೆ. ಇದು ಯಾವಾಗ ಸಾಧ್ಯ ಈ ರೀತಿ ಪರ್ಸೆಂಟೇಜ್ ಮಾಡಲಿಕ್ಕೆ? ನೀವು ಇಂಗ್ಲಿಷ್ ಅಲ್ಲಿ 90 ಅಬೌವ್ ಸ್ಕೋರ್ ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಈ ಅವಕಾಶ ನೀವು ಕಳ್ಕೊಳ್ತೀರಾ. ಜೀವನದಲ್ಲಿ ಒಂದ್ಸಲ ಈ ಅವಕಾಶ ಸಿಕ್ಕಿದೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೀಲಿಕ್ಕೆ. ಫುಲ್ ಎಫರ್ಟ್ ಹಾಕಿ ಟಾಪ್ ನಲ್ಲಿರಿ. ನಿಮ್ಮ ಪೇರೆಂಟ್ಸ್, ನಿಮ್ಮ ರಿಲೇಟಿವ್ಸ್, ನಿನ್ನ ಕೈಯಿಂದ ಏನೂ ಆಗೋದಿಲ್ಲ ಅಂತ ಹೇಳಿರುವಂತಹ ಫ್ರೆಂಡ್ಸ್, ಸಂಬಂಧಿಕರಿಗೆ ನಿಮ್ಮ ರಿಸಲ್ಟ್ ನಾಳೆ ನೋಡಿ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಬೇಕು. ನೀವೇನು ಅನ್ನೋದು ಅವ್ರಿಗೆ ತೋರಿಸ್ಬೇಕು. ನಿಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇರೋದನ್ನ ಅವರಿಗೆ ತೋರಿಸ್ಬೇಕು. ಅದು ಆ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮಗೆ ಸರಿಯಾದಂತಹ ಗೈಡೆನ್ಸ್ನ ಅವಶ್ಯಕತೆ ಇರುತ್ತೆ ಅಷ್ಟೇ. ನಾನು ಮತ್ತೆ ತಿಳಿಸ್ತಾ ಇದ್ದೀನಿ, ಇಂಗ್ಲೀಷ್ನಲ್ಲಿ ನನಗೆ ಓದಿದ್ರೆ ಅರ್ಥ ಆಗೋದಿಲ್ಲ, ಓನಾಗಿ ವಾಕ್ಯ ಮಾಡಿ ಉತ್ತರ ಬರೀಲಿಕ್ಕೆ ಬರೋದಿಲ್ಲ. ಫಸ್ಟ್ ಪಿ ಯು ಸಿ 10th ಅಲ್ಲಿ ಇಂಗ್ಲೀಷಲ್ಲಿ ಕಡಿಮೆ ಸ್ಕೋರ್ ಆಗಿದೆ. ಇಂಗ್ಲೀಷ್ ಎಷ್ಟೋ ಓದಿದ್ರು ನೆನಪು ಉಳಿಯೋದಿಲ್ಲ. ಇಂಗ್ಲೀಷ್ ಸಬ್ಜೆಕ್ಟ್ ಅಂದ್ರೇನೆ ಭಯ ಆಗುತ್ತೆ. ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ. ಟೆನ್ಷನ್ ಅನ್ನ ಬಿಟ್ಬಿಡಿ, ಅದನ್ನ ನನಗೆ ಬಿಟ್ಬಿಡಿ. ಯಾಕೆಂದ್ರೆ ನಿಮಗೆ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 90+ ಅಂಕವನ್ನ ಕೊಡಿಸ್ಲಿಕ್ಕೆ ನಾನು ತರ್ತಾ ಇದ್ದೀನಿ. ಇದು ನಿಮ್ಮ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್ ಅಂಡ್ ಮೋಸ್ಟ್ ಲವ್ಡ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಯಾವ ಕೋರ್ಸ್? ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಕೇವಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಏನಿರುತ್ತೆ ಸರ್ ಈ ಒಂದು ಕ್ಲಾಸಲ್ಲಿ ಅಂತ ನೀವು ಕೇಳಿದ್ರೆ, ಈ ಕ್ಲಾಸಲ್ಲಿ ನಿಮಗೆ ನೋಡಿ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಕಂಪ್ಲೀಟ್ ಸಿಲೆಬಸ್. ಸೊ ಇಲ್ಲಿ ನಾನು ನಿಮಗೆ ತಿಳಿಸ್ಬಿಡ್ತೀನಿ, ಫೀಚರ್ಸ್ಗಳು ಸರಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಎಸ್, ಇಲ್ಲಿ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಅಂದ್ರೆ ನಿಮಗೆ ಯಾವಾಗ ಟೈಮ್ ಫ್ರೀ ಇರುತ್ತೆ ಆ ಟೈಮಲ್ಲಿ ನೀವು ಒಂದು ಟೈಮ್ ಸೆಟ್ ಮಾಡ್ಕೊಂಡು ಡೈಲಿ ನೋಡ್ಬೋದು. ಸಾಯಂಕಾಲ ಅಥವಾ ಮಾರ್ನಿಂಗ್ ಯಾವ ಟೈಮಲ್ಲಿ ಇರ್ತೀರಾ ಆ ಟೈಮಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಫುಲ್ ಸಿಲೆಬಸ್ ಅಂದ್ರೆ ನಿಮ್ಮ ಲೆಸನ್ಸ್, ಪೋಯಮ್ಸ್ ಅದು ಕೂಡ ಕವರ್ ಆಗುತ್ತೆ, ಗ್ರಾಮರ್ ಕೂಡ ಕವರ್ ಆಗುತ್ತೆ, ಓನ್ ಆಗಿ ವಾಕ್ಯ ಮಾಡಿ ಬರೆಯೋದು ಎಲ್ಲ ಇದರಲ್ಲಿ 100 ಮಾರ್ಕ್ಸ್ ಎಲ್ಲ ಇದರಲ್ಲಿ ಕವರ್ ಆಗುತ್ತೆ. 80 ಮಾರ್ಕ್ಸ್
20 ಮಾರ್ಕ್ಸ್ ನಿಮ್ಮ ಟೀಚರ್ಸ್ನ ಕೈಯಲ್ಲಿ ಇದೆ, ರೈಟ್. ಸೊ ಈ ಫುಲ್ ಸಿಲೆಬಸ್ ಅಂದ್ರೆ ಇಲ್ಲಿ ಗ್ರಾಮರ್ ಆಗಿರ್ಬಹುದು ಅಂಡ್ ನಿಮ್ಮ ಪೋಯಮ್ಸ್, ಸ್ಟೋರೀಸ್, ಲೆಸನ್ಸ್ ಅವು ಕೂಡ ಇಲ್ಲಿ ಕವರ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಲೈವ್ ಡೌಟ್ ಸಾಲ್ವಿಂಗ್ ಕ್ಲಾಸ್. ಪ್ರತಿ ವಾರ ಒಂದು ಲೈವ್ ಕ್ಲಾಸ್ ಇರುತ್ತೆ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಲಿಕ್ಕೆ. ಅದಷ್ಟೇ ಅಲ್ಲದೆ ಒಂದು ನಿಮಗೆ ಡೆಡಿಕೇಟೆಡ್ ಆಗಿರುವಂಥ ಒಂದು ಗ್ರೂಪ್ ಇರುತ್ತೆ. ಗ್ರೂಪ್ನಲ್ಲಿ ಎನಿ ಟೈಮ್ ನಿಮ್ಮ ಡೌಟ್ಸನ್ನು ನೀವು ಕೇಳಿ ಕ್ಲಿಯರ್ ಮಾಡ್ಕೋಬಹುದು. ಇನ್ನು ಪ್ರತಿ ಕ್ಲಾಸ್ನ ನೋಟ್ಸ್ ಅಂಡ್ ಪ್ರತಿ ಕ್ಲಾಸ್ ನಂತರ ಪ್ರಾಕ್ಟೀಸ್ ಇರುತ್ತೆ ರೀ. ಪ್ರಾಕ್ಟೀಸ್ನಿಂದ ಪರ್ಫೆಕ್ಟ್ ಆಗ್ತಾರೆ. ಜಸ್ಟ್ ಕ್ಲಾಸಸ್ ನೋಡೋದ್ರಿಂದ ಅಲ್ಲ, ಪ್ರಾಕ್ಟೀಸ್ ಕೂಡ ಇಲ್ಲಿ ನಾನು ನಿಮಗೆ ಮಾಡಿಸ್ತಾ ಇರ್ತೀನಿ ಆನ್ಲೈನ್ ಟೆಸ್ಟ್ಗಳ ಮೂಲಕ. ಅಂಡ್ ಎಕ್ಸಾಮ್ ಅದು ಬರ್ತಾನೆ ಇರುತ್ತೆ, ಹೌದಲ್ವಾ. ಸೊ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲರಿಗೂ ಬೇಕೇ ಬೇಕು. ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ಎಕ್ಸಾಮ್ ಬರ್ತಾ ಇದ್ದ ಹಾಗೆ ಆ ಎಕ್ಸಾಮ್ನ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ ಕೂಡ ನಿಮಗೆ ಸಿಗುತ್ತೆ. ಕೋರ್ಸ್ನ ವ್ಯಾಲಿಡಿಟಿ ಇಡೀ ವರ್ಷ, ಅಂದ್ರೆ ನಿಮ್ಮ ಮೊದಲ PUC ಎಕ್ಸಾಮ್, ಸೆಕೆಂಡ್ PUC ಎಕ್ಸಾಮ್ ಮುಗಿಯೋವರೆಗೆ 31 ಮಾರ್ಚ್ 2027 ವರೆಗೆ ನಿಮ್ಮ ಎಕ್ಸಾಮ್ ಅಲ್ಲಿವರೆಗೆ ಮುಗಿದಿರುತ್ತೆ. 2027 ಅಲ್ಲಿವರೆಗೆ ಈ ಒಂದು ಕೋರ್ಸ್ನ ವ್ಯಾಲಿಡಿಟಿ ನಿಮ್ದು ಇರುತ್ತೆ. ಸೊ ಇನ್ನು ಯಾವ ರೀತಿ ಇದರಲ್ಲಿ ಕಲಿಸ್ತೀರಾ ಅಂದ್ರೆ, ನಾ ಈಗ ಇದರಲ್ಲಿ ಸೆಕೆಂಡ್ PUC ಇಂಗ್ಲಿಷ್ ಅಲ್ಲಿ ಯಾವ ರೀತಿ ನೀವು 90+ ಸ್ಕೋರ್ ಮಾಡ್ಬೋದು ಅಂದ್ರೆ, ಇಲ್ಲಿ ನಾನು 3 ಸ್ಟೆಪ್ಸ್ ಅಲ್ಲಿ ನಿಮಗೆ ಕಲಿಸ್ತೇನೆ. ಮೊದಲನೆಯ ಹಂತ ನಮ್ದು ಏನಾಗಿರುತ್ತೆ. ಸೊ ಮೊದಲನೇ ಸ್ಟೆಪ್ ನಲ್ಲಿ ಪಾರ್ಟ್ 1 ನಲ್ಲಿ ನಾನು ನಿಮಗೆ ಪರ್ಫೆಕ್ಟ್ ಮಾಡ್ತೇನೆ. ಯಾವುದರಲ್ಲಿ ಇಂಗ್ಲಿಷ್ನಲ್ಲಿ ಓನ್ ಆಗಿ ವಾಕ್ಯಗಳನ್ನ ಮಾಡೋದ್ರಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ ರೀ, ಪರ್ಫೆಕ್ಟ್ ಮಾಡ್ತೀನಿ. ಹೌದು, ಎಸ್. ಸೊ ಅದ ನಂತರ ಪರ್ಫೆಕ್ಟ್ ಆದ ನಂತರ ಬರುತ್ತೆ ನಿಮ್ಮ ಸೆಕೆಂಡ್ ಸ್ಟೆಪ್. ಎರಡನೆಯ ಸ್ಟೆಪ್ ಬಂದೇನು, ಪಾರ್ಟ್ 2 ನಲ್ಲಿ ನಾನು ನಿಮ್ಗೆ ಓನ್ ಆಗಿ ವಾಕ್ಯ ಮಾಡೋದನ್ನ, ಓನ್ ಆಗಿ ಲಾಂಗ್ ಆನ್ಸರ್ 2 ಅಂಕದ್ದು, 3 ಅಂಕದ್ದು, 4 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರೆಸಬೇಕು ಅಲ್ಲ, ನೀವೇ ಬರಿಬೇಕಾಗುತ್ತೆ. ಯಾವ ರೀತಿ ಬರಿಬೇಕು ಅದನ್ನ ಕಲಿಸ್ತೀನಿ. ಅಂಡ್ ದೆನ್ ಬರುತ್ತೆ ಪಾರ್ಟ್ 3. ಸೊ ಈಗ ಪಾರ್ಟ್ 3 ಅಲ್ಲಿ ಏನ್ ಮಾಡ್ತೀರಾ ಸರ್ ಅಂತ ನೀವು ಕೇಳಿದ್ರೆ, ಪಾರ್ಟ್ 3 ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ 40 ಮಾರ್ಕ್ಸ್ ಇರುತ್ತೆ. ಈ ಪಾರ್ಟ್ 3 ಅಲ್ಲಿ ನಾನು ನಿಮಗೆ ಗ್ರಾಮರ್ ನಲ್ಲಿ 40ಕ್ಕೆ 40 ಅಂಕ ತೆಗೆದುಕೊಳ್ಳೋ ಹಾಗೆ ರೆಡಿ ಮಾಡ್ತೀನಿ. ಸಿಂಪಲ್ ಆಗಿ ಈ ಕೋರ್ಸ್ ಅಲ್ಲಿ ಈ ರೀತಿ ನೀವು ಏನ್ ಮಾಡ್ತೀರಾ, 90+ ಸ್ಕೋರ್ ಮಾಡ್ತೀರಾ. ಓಕೆನಾ. ಸೊ ಇದು ಈ ಒಂದು ಕೋರ್ಸ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ಕೋರ್ಸ್ ಎಲ್ಲಿ ಜಾಯ್ನ್ ಆಗ್ಬೇಕಂದ್ರೆ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗುತ್ತೆ. ಅಂಡ್ ತುಂಬಾ ಕಡಿಮೆ ಫೀಸ್ ಅಲ್ಲಿ ಇದೆ. ಇಡೀ ವರ್ಷಕ್ಕೆ ಒಂದೇ ಸಲ ಪೇ ಮಾಡೋದು, ತಿಂಗಳ ಪೇ ಮಾಡೋದು ಏನಿರೋದಿಲ್ಲ. ಇಡೀ ವರ್ಷಕ್ಕೆ ಒಂದೇ ಸಲ. ನಿಮ್ದೇನಾದ್ರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. 8150853340. ನೇರವಾಗಿ ಆಪ್ ನಲ್ಲಿ ಕೋರ್ಸ್ ಈ ರೀತಿ ಕಾಣಿಸುತ್ತೆ. ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ, ಈ ರೀತಿ ಕೋರ್ಸ್ ಕಾಣಿಸುತ್ತೆ. ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಫೋನ್ ಪೇ, ಗೂಗಲ್ ಪೇ ಇಂದ ಬಹಳಷ್ಟು ಆಪ್ಷನ್ಸ್ ಇವೆ, ಅದರ ಮೂಲಕ ಪೇಮೆಂಟ್ ಮಾಡಿ ನೇರವಾಗಿ ಈ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. ಓಕೆ, ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ನೀವು ಮಾಡಬಹುದು. ಇನ್ನು ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ವರ್ಷ ಇದೆಯಲ್ಲ, ಇಲ್ಲಿವರೆಗೆ ಆಗೋಯ್ತು 10th ಅಲ್ಲಿ, PUC ಅಲ್ಲಿ, ಅದಕ್ಕಿಂತ ಮುಂಚೆ ಆಗಿದ್ದು. ಇನ್ನು ಈ ಸೆಕೆಂಡ್ PUC ಅಲ್ಲಿ ಇಂಗ್ಲಿಷ್ ಇದೆಯಲ್ಲ, ಅದು ನಿಮ್ಮ ಜೀವನದ ಬೆಸ್ಟ್ ಪೇಪರ್ ಆಗಿರಲಿದೆ. ಆ ರೀತಿ ನಾನು ನಿಮಗೆ ಪ್ರಿಪೇರ್ ಮಾಡ್ತೀನಿ ಈ ಒಂದು ಕೋರ್ಸಲ್ಲಿ. ನೋಡಿದ್ರಲ್ಲ, ಹಲವಾರು ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ಇದ್ದಾರೆ. ಅಂಡ್ ಈಗ ನೆಕ್ಸ್ಟ್ ನಿಮ್ಮ ಬಾರಿ ಇಂಗ್ಲಿಷಲ್ಲಿ 90+ ಸ್ಕೋರ್ ಮಾಡೋದು. ಅಂಡ್ ಆ ಮೂಲಕ ಇಂಗ್ಲಿಷಲ್ಲಿ 90+ ಸ್ಕೋರ್ ಮಾಡೋದ್ರ ಮೂಲಕ ಓವರ್ ಆಲ್ ನಿಮ್ಮ PUC ಪರ್ಸೆಂಟೇಜ್ 95 ಅಬೌವ್ ಸ್ಕೋರ್ ಮಾಡೋದು. ಸೊ ಬೇಗ ಜಾಯಿನ್ ಆಗಿ ಈ ಒಂದು ಕೋರ್ಸನ್ನು ಎಷ್ಟು ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಎಂಡ್ ಮೂಮೆಂಟ್ ನಲ್ಲಿ ಬಂದು ಫಾಸ್ಟ್ ಆಗಿ ಇಂಗ್ಲಿಷ್ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೇಗ ಜಾಯಿನ್ ಆಗಿ ಈ ಒಂದು ಕೋರ್ಸನ್ನು. ಸೊ ಈಗ ಟಾರ್ಗೆಟ್ ನಮ್ದು ಬಂದು ಏನು, ಏಮ್ ಫಾರ್ 90+ ಇನ್ ಇಂಗ್ಲಿಷ್ನಲ್ಲಿ 90+ ಸ್ಕೋರ್ ಮಾಡುವಂಥದ್ದು. ಸೊ ನಿಮಗೆ 90+ ಕೊಡಿಸುವಂಥದ್ದು ನನ್ನ ಜವಾಬ್ದಾರಿ. ಸೊ ಕೋರ್ಸನ್ನು ಜಾಯಿನ್ ಆಗಿ ನಾನು ಏನು ಹೇಳ್ತೀನಿ ಅದನ್ನು ಮಾಡಿ ಸಾಕು. ಓಕೆ, ಸೊ ಕೋರ್ಸ್ನ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಕೋರ್ಸನ್ನು ಜಾಯಿನ್ ಆಗಿದ್ದಾಗ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ಹೋಗಿ ಬೇಗ ಜಾಯಿನ್ ಆಗಿ. ಸೊ ಈ ಒಂದು ಕ್ಲಾಸ್ನ ಮೊದಲನೇ ಕ್ಲಾಸಲ್ಲಿ, ಈ ಒಂದು ಕೋರ್ಸ್ನ ಮೊದಲನೇ ಕ್ಲಾಸಲ್ಲಿ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ. ಸಿ ಯು ಇನ್ ದ ಕೋರ್ಸ್.